ಸಿನಿಮಾದಲ್ಲಿ 5 ಚಿತ್ರಗಳು ಆಯ್ಕೆಯಾಗಿದೆ. ಆಕ್ಟ್ 1978 ಒಂದು ಸಿನಿಮಾ, ದಿಯಾ, ಜೆಂಟಲ್ಮನ್, ಲವ್ ಮಾಕ್ಟೈಲ್, ನಾನು ಮತ್ತು ಗುಂಡ, ಇದು ಅತ್ಯುತ್ತಮ ಚಿತ್ರ. ಅತ್ಯುತ್ತಮ ನಿರ್ದೇಶಕ ಸಿನಿಮಾದಲ್ಲಿ ಅಶೋಕ್ KS ದಿಯಾ, ಕೃಷ್ಣ ಲವ್ ಮಾಕ್ಟೈಲ್, ರಾಧಾಕೃಷ್ಣ ರೆಡ್ಡಿ ಮಾಯಾ ಬಜಾರ, ಮಾನ್ಸುರೆ ಆಕ್ಟ್ 1978, ಶ್ರೀನಿವಾಸ್ ತಿಮ್ಮಯ್ಯ ನಾನು ಮತ್ತು ಗುಂಡ. ಅತ್ಯುತ್ತಮ ನಟ ಧನಂಜಯ್ ಪಾಪ್ಕಾರ್ನ್ ಮಂಕಿ ಟೈಗರ್, ಕೃಷ್ಣ ಲವ್ ಮಾಕ್ಟೈಲ್, ಪ್ರಜ್ವಲ್ ದೇವರಾಜ್ ಜೆಂಟಲ್ಮನ್, ಪೃಥ್ವಿ ಅಂಬರ್ ದಿಯಾ, ರಮೇಶ್ ಅರವಿಂದ್ ಶಿವಾಜಿ ಸುರತ್ಕಲ್. ಅತ್ಯುತ್ತಮ ನಟಿ ಸಿನಿಮಾ ಈ ಕ್ಯಾಟಗರಿಯಲ್ಲಿ ಹರಿಪ್ರಿಯಾ ಅವರು ಬಿಚ್ಚುಗತ್ತೆ ಸಿನಿಮಾ, ಖುಷಿ ದಿಯಾ, ಮಿಲನ ನಾಗರಾಜ್ ಲವ್ ಮಾಕ್ಟೈಲ್, ಮಯೂರಿ ಮೌನಂ, ಯತ್ನ ಶೆಟ್ಟಿ ಆಕ್ಟ್ 1978. ಅತ್ಯುತ್ತಮ ಪೋಷಕ ನಟ ಅಚ್ಯುತ್ ಕುಮಾರ್ ಮಾಯಾ ಬಜಾರ್, ದೀಕ್ಷಿತ್ ಶೆಟ್ಟಿ ದಿಯಾ, ವಶಿಷ್ಠ ಸಿಂಹ ಮಾಯಾ ಬಜಾರ್, ವಿಜಯ್ ಚಂಡೂರ್ ಭೀಮಸೇನ ನಳ ಮಹಾರಾಜ, ಸಂಚೇರಿ ವಿಜಯ್ ಜೆಂಟಲ್ಮನ್. ಅತ್ಯುತ್ತಮ ಪೋಷಕ ನಟಿ ಅಮೃತ ಅಯ್ಯಂಗಾರ್ ಲವ್ ಮಾಕ್ಟೈಲ್, ಖುಷಿ ಆಚಾರ್ಯ ಲವ್ ಮಾಕ್ಟೈಲ್, ಸ್ಪರ್ಶ ರೇಖಾ ಪಾಪ್ಕಾರ್ನ್ ಮಂಕಿ ಟೈಗರ್, ಪವಿತ್ರ ಲೋಕೇಶ್ ದಿಯಾ, ತಾರಾ ಅನುರಾಧ ಶಿವಾರ್ಜುನ್. ಅತ್ಯುತ್ತಮ ಚಿತ್ರಕಥೆ ಇದರಲ್ಲಿ 5 ಜನ, ಅಶೋಕ್ KS ದಿಯಾ, ಅಭಿಜಿತ್ YR ಮತ್ತು ಆಕಾಶ್ ಶ್ರೀವತ್ಸ ಶಿವಾಜಿ ಸುರತ್ಕಲ್, ಜಗದೀಶ್ ಕುಮಾರ್ ಜೆಂಟಲ್ಮನ್, ಕೃಷ್ಣ ಲವ್ ಮಾಕ್ಟೈಲ್, ಮಾನ್ಸೂರ್ಯ ಮತ್ತು TK ದಯಾನಂದ್ ಆಕ್ಟ್ 1978. ಇನ್ನು ಅತ್ಯುತ್ತಮ ಬಾಲ ನಟ ಆರ್ ನಟಿ ಆರಾಧ್ಯ N ಚಂದ್ರ ಜೆಂಟಲ್ಮನ್, ಆಶಿಕಾ ಆರ್ಯ ಸಾಗುತ್ತಾ ದೂರ ದೂರ, ಆರೋನ್ ರಾಮನ ಸವಾರಿ, ಧನುಷ್ ಪ್ರಣವ್ ಲವ್ ಮಾಕ್ಟೈಲ್, ಆದ್ಯ ಉಡುಪಿ ಭೀಮಸೇನ ನಳ ಮಹಾರಾಜ. ಅತ್ಯುತ್ತಮ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ದಿಯಾ, ಅಜನೀಶ್ ಲೋಕನಾಥ್ ಜೆಂಟಲ್ಮನ್, ಚರಣ್ ರಾಜ್ ಪಾಪ್ಕಾರ್ನ್ ಮಂಕಿ ಟೈಗರ್, ಉದಿತ್ ಹರಿದಾಸ್ ಹರಿಶ್ವರ್ಗ, ರಘು ದೀಕ್ಷಿತ್ ಲವ್ ಮಾಕ್ಟೈಲ್. ಅತ್ಯುತ್ತಮ ಹಿನ್ನೆಲೆ ಸಂಗೀತ ಅಜನೀಶ್ ಲೋಕನಾಥ್ ದಿಯಾ, ಚರಣ್ ರಾಜ್ ಪಾಪ್ಕಾರ್ನ್ ಮಂಕಿ ಟೈಗರ್, ಕದ್ರಿ ಮಣಿಕಾಂತ್ ಸಾಗುತ್ತಾ ದೂರ ದೂರ, ಉದಿತ್ ಹರಿದಾಸ್ ಹರಿಷಡ್ವರ್ಗ, ಗುಮ್ಮಿನೇನಿ ವಿಜಯ್ ಕಾಣದಂತೆ ಮಾಯವಾದನು. ಅತ್ಯುತ್ತಮ ಗೀತ ಸಾಹಿತ್ಯ ಧನಂಜಯ್ ರಂಜನ್ ದಿಯಾ, ಸೋಲ್ ಆಫ್ ದಿಯಾ ಅಂತ ಸಾಂಗು. ಜಯಂತ್ ಕಾಯ್ಕಿನಿಯವರು ತೇಲಾಡೋ ಮುಗಿಲೆ ಆಕ್ಟ್ 1978 ಚಿತ್ರದಿಂದ, ನಾಗಾರ್ಜುನ್ ಶರ್ಮಾ ಮತ್ತು ಕಿನ್ನಿಲ್ ರಾಜ ಮರಳಿ ಮನಸ್ಸಾಗಿದೆ ಜೆಂಟಲ್ಮನ್, ರಾಘವೇಂದ್ರ ಕಾಮತ್ ಲವ್ ಯು ಚಿನ್ನ ಲವ್ ಮಾಕ್ಟೈಲ್, ವಾಸುಕಿ ವೈಭವ್ ಮತ್ತು ಅವಿನಾಶ್ ಹೋಗ್ಬಿಟ್ಟ ಚಾರ್ಲೆ ಫ್ರೆಂಚ್ ಬಿರಿಯಾನಿ ಸಿನಿಮಾದಿಂದ. ಅತ್ಯುತ್ತಮ ಗಾಯಕ ನಕುಲ್ ಅಭ್ಯಂತರ್ ಲವ್ ಯು ಚಿನ್ನ ಲವ್ ಮಾಕ್ಟೈಲ್ ಸಿನಿಮಾದಿಂದ, ರಘು ದೀಕ್ಷಿತ್ ಓಹೋ ಲವ್ ಆಗೋಯ್ತಲ್ಲ ಲವ್ ಮಾಕ್ಟೈಲ್ ಚಿತ್ರದಿಂದ, ಸಂಚಿತ್ ಹೆಗಡೆ ಮರಳಿ ಮನಸ್ಸಾಗಿದೆ ಜೆಂಟಲ್ಮನ್ ಚಿತ್ರದಿಂದ, ದಿವಂಗತ SP ಬಾಲಸುಬ್ರಹ್ಮಣ್ಯಂ ಲೋಕ ಮಾಯಾ ಬಜಾರ್ ಸಿನಿಮಾದಿಂದ, ವಿಜಯ್ ಪ್ರಕಾಶ್ ಅರೆ ಶುರುವಾಯಿತು ಈಗ ಸಿನಿಮಾ ಹಾಡು ಜೆಂಟಲ್ಮನ್ ಚಿತ್ರದಿಂದ. ಅತ್ಯುತ್ತಮ ಗಾಯಕಿ ಅದಿತಿ ಸಾಗರ್ ದಿ ಬೆಂಗಳೂರು ಫ್ರೆಂಚ್ ಬಿರಿಯಾನಿ ಚಿತ್ರದಿಂದ, ಅನುರಾಧ ಭಟ್ ಧೀರ ಸಮೂಹಗಾರ ಬಿಚ್ಚುಗತ್ತಿ ಸಿನಿಮಾದಿಂದ, ಚಿನ್ಮಯಿ ಶ್ರೀಪಾದ್ ಸೋಲ್ ಆಫ್ ದಿಯಾ ಚಿತ್ರದಿಂದ, CR ಬಾಬಿ ಮರಳಿ ಮನಸ್ಸಾಗಿದೆ ಜೆಂಟಲ್ಮನ್ ಚಿತ್ರದಿಂದ, ಶ್ರುತಿ VS ಲವ್ ಯು ಚಿನ್ನ ಲವ್ ಮಾಕ್ಟೈಲ್ ಚಿತ್ರದಿಂದ. ಅತ್ಯುತ್ತಮ ಛಾಯಾಗ್ರಹಣ ಆರೂರು ಸುಧಾಕರ್ ಶೆಟ್ಟಿ ಜೆಂಟಲ್ಮನ್ ಚಿತ್ರ, ಬಾಲಾಜಿ ಮನೋಹರ್ ಹರಿಷಡ್ವರ್ಗ ಚಿತ್ರ, ಉದಯ್ ಲೀಲಾ ಮಾಲ್ಗುಡಿ ಡೇಸ್ ಚಿತ್ರ, ಶೇಖರ್ S ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ, ಶ್ರೀ ಕ್ರೇಜಿ ಮೈಂಡ್ ಲವ್ ಮಾಕ್ಟೈಲ್ ಚಿತ್ರ. ಅತ್ಯುತ್ತಮ ಸಂಭಾಷಣೆ ಅಶೋಕ್ KS ದಿಯಾ ಚಿತ್ರ, TK ದಯಾನಂದ್ ಮತ್ತು ವೀರು ಮಲ್ಲನ್ನ ಆಕ್ಟ್ 1978, BL ವೇಣು ಬಿಚ್ಚುಗತ್ತೆ, ಶರತ್ ಚಕ್ರವರ್ತಿ ನಾನು ಮತ್ತು ಗುಂಡ, ಕೃಷ್ಣ ಮತ್ತು ಮಿಲನ ನಾಗರಾಜ್ ಲವ್ ಮಾಕ್ಟೈಲ್ ಚಿತ್ರ. ಅತ್ಯುತ್ತಮ ಸಂಕಲನ ದೀಪು S ಕುಮಾರ್ ಪಾಪ್ಕಾರ್ನ್ ಮಂಕಿ ಟೈಗರ್, ನವೀನ್ ರಾಜ್ ದಿಯಾ, ನಾಗೇಂದ್ರ K ಉಜ್ಜನಿ ಆಕ್ಟ್ 1978, ಶ್ರೀ ಕ್ರೇಜಿ ಮೈಂಡ್ ಲವ್ ಮಾಕ್ಟೈಲ್, ಶ್ರೀಕಾಂತ್ ಮತ್ತು ಆಕಾಶ್ ಶ್ರೀವತ್ಸ ಶಿವಾಜಿ ಸುರತ್ಕಲ್. ಅತ್ಯುತ್ತಮ ನೃತ್ಯ ಸಂಯೋಜನೆ ಹರ್ಷ ಲೋಕ ಮಾಯಾ ಬಜಾರು ಹಾಡು ಮಾಯಾ ಬಜಾರ್ ಚಿತ್ರದಿಂದ, ಮುರಳಿ ಹಕುನ ಹಾಡು ಶಿವಾರ್ಜುನ ಚಿತ್ರದಿಂದ, ಧನಂಜಯ್ ಬೆಂಗಳೂರು ಹಾಡು ಫ್ರೆಂಚ್ ಬಿರಿಯಾನಿ ಚಿತ್ರದಿಂದ, ಮೋಹನ್ ಪ್ರತಿಯೊಬ್ಬ ಹಾಡು
ಖಾಕಿ ಚಿತ್ರದಿಂದ, ಮತ್ತೆ ಮೋಹನ್ ಶ್ರೀರಮಣ ಜಗದನಾಯಕ ಹಾಡು ದ್ರೋಣ ಚಿತ್ರದಿಂದ. ಅತ್ಯುತ್ತಮ ಸಾಹಸ ಡಿಫರೆಂಟ್ ಡ್ಯಾನಿ ಮತ್ತು ವಿನೋದ್ ಜೆಂಟಲ್ಮನ್ ಚಿತ್ರ, ಜಾಲಿ ಬಾಸ್ಟಿನ್ ಪಾಪ್ಕಾರ್ನ್ ಮಂಕಿ ಟೈಗರ್ ಚಿತ್ರ, ರವಿವರ್ಮ ಮತ್ತು ಟೀಮ್ ಬಿಚ್ಚುಗತ್ತೆ ಚಿತ್ರ, ರವಿವರ್ಮ ಮತ್ತು ವಿನೋದ್ ಶಿವಾರ್ಜುನ ಚಿತ್ರ, ವಿನೋದ್ ಕಾಣದಂತೆ ಮಾಯವಾದನು ಚಿತ್ರ. ಅತ್ಯುತ್ತಮ ಕಲಾ ನಿರ್ದೇಶನ ಶಿವಕುಮಾರ್ ಫ್ರೆಂಚ್ ಬಿರಿಯಾನಿ, ಗುಣ ಬಿಚ್ಚುಗತ್ತಿ, ಹೊಸಮನೆ ಮೂರ್ತಿ ಕಾಣದಂತೆ ಮಾಯವಾದನು, ಸಂತೋಷ್ ಪಾಂಚಾಲಿ ಆಕ್ಟ್ 1978, ಸುರೇಶ್ ಭಗವಾನರ್ ಮತ್ತು ಮಲ್ಲ ಪಾಪ್ಕಾರ್ನ್ ಮಂಕಿ ಟೈಗರ್. ಇನ್ನು ಅತ್ಯುತ್ತಮ VFX ಬಿಚ್ಚುಗತ್ತಿ ಸಿನಿಮಾ, ದಿಯಾ ಕಾಣದಂತೆ ಮಾಯವಾದನು, ಶಿವಾಜಿ ಸುರತ್ಕಲ್ ಮನೆ ನಂಬರ್ 13. ಹೀಗೆ 20 ಸಿನಿಮಾಗಳಿಗೆ ತಲಾ 5ರಂತೆ ನಾಮಿನೇಷನ್ ಮಾಡಿದ್ದಾರೆ. ನಾಮಿನೇಷನ್ ಮಾಡಿದ ಪ್ರತಿಯೊಬ್ಬ ಗೆಳೆಯರಿಗೂ ಕೂಡ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಈ ಫಂಕ್ಷನ್ ಕುರಿತು ಒಂದು 2 ಮಾತುಗಳನ್ನ ಆಡ್ತಾರೆ. ನಮಸ್ಕಾರ. ಮೊದಲನೇದಾಗಿ ಶ್ಯಾಮ್ ಹಾಗೂ ಶರಣ್ ಅವ್ರಿಗೆ ಮತ್ತೆ ಎಲ್ಲ ಈ ಸಿನಿ ಮಿತ್ರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ, ಇವತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದಾರೋ ಈ ಚಂದನವನ ಕ್ರಿಟಿಕ್ ಅವಾರ್ಡ್ಸ್ ಅನ್ನೋದು, ಅದಕ್ಕೆ ನಮ್ಮ ಸಿನಿ ಲಹರಿ ಕಡೆಯಿಂದ ಇವತ್ತೇ ಅಲ್ಲ ಯಾವಾಗ್ಲೂ ಬೆಂಬಲ ಇದ್ದೇ ಇರುತ್ತೆ. ಯಾಕೆಂದ್ರೆ 2020 ಈ ವರ್ಷ ಎಲ್ಲರಿಗೂ ಒಂಥರ ಅದೊಂದು ಕ್ರೈಸಿಸ್. ಅಂದ್ರೆ ಅಲ್ಲಿ ನೀವೇ ನೋಡಿದಂಗೆ 76 ಸಿನಿಮಾ ಮಾತ್ರ ಬಿಡುಗಡೆ ಆಗಿದೆ. ಅದರಲ್ಲಿ ನಾವು ಇವತ್ತು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಶರಣ್ ಮತ್ತು ಶ್ಯಾಮ್ ಅವ್ರಿಗೆ. ಅದರಲ್ಲಿ 20 ಕ್ಯಾಟಗರಿನ ಅವರು ಶಾರ್ಟ್ ಲಿಸ್ಟ್ ಮಾಡಿ 20 ಕ್ಯಾಟಗರಿ ಅವ್ರಿಗೂ ಒಂದು ವೇದಿಕೆಯನ್ನು ತಗೊಂಡು ಬಂದು ಎಲ್ಲ ಒಂದು ಗೌರವನ ಸಲ್ಲಿಸಬೇಕು ಅಂತ ಅವರು ಮಾಡ್ತಾರೋ ಈ ಕಾರ್ಯಕ್ಕೆ ನಮ್ಮ ಬೆಂಬಲ ಯಾವಾಗ್ಲೂ ಇರುತ್ತೆ. ಹಾಗೆ ಎಲ್ಲರೂ ಇದಕ್ಕೊಂದು ಸ್ವಲ್ಪ ಕೈ ಜೋಡಿಸಿ ಮುಂದಿನ ವರ್ಷ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಅಪ್ರೋಚ್ ಅಲ್ಲ, ಜಸ್ಟ್ ಇದೆಲ್ಲ ಮಾಡಿ ಕಳಿಸ್ತಾ ಇದ್ರು. ಒಂದ್ ದಿವಸ ಕರೆದಿದ್ದೆ ಆಫೀಸ್ಗೆ, ಮಾತಾಡ್ತಾ ಇರ್ಬೇಕಾದ್ರೆ ಈ ತರ ಮಾಡ್ತಾ ಇದೀವಿ, ಇಲ್ಲಿ ಇದರಲ್ಲಿ ಎಲ್ಲ ಪ್ಲಾನ್ ಮಾಡ್ಕೊಂಡು ಈ ಸತಿ ಕೋವಿಡ್ ಅಲ್ವಾ, ತುಂಬಾ ಚಿಕ್ಕ ಇದ್ರಲ್ಲಿ ಮಾಡ್ತಾ ಇದೀವಿ ಸರ್, ಎಲ್ಲ ಸೇರ್ಕೊಂಡು ಮಾಡೋಣ, ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಹೇಳಿದಾಗ ನಾನು ಹೇಳಿದೆ, ಚಿಕ್ಕದಾಗಿ ಯಾಕೆ ಮಾಡ್ತೀರಾ, ಓದ್ಸತಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ, ನಾವೆಲ್ಲ ಕೈ ಜೋಡಿಸ್ತೀವಿ, ನಾವೆಲ್ಲ ಇದೀವಲ್ಲ ನಿಮಗೆ. ಯಾಕಂದ್ರೆ ಒಂದು ಸಿನಿಮಾ ನಾವು ಮಾಡ್ಬೇಕಾದ್ರೆ ನಮ್ಮನ್ನ ಕೈ ಹಿಡಿಯೋದು, ನಮ್ಮನ್ನ ಮುಂದಕ್ಕೆ ನಡೆಸೋದು ಪತ್ರಕರ್ತರು ಹಾಗೂ ಮೀಡಿಯಾ. ನೀವೆಲ್ಲ ಏನೋ ಒಂದು ಮಾಡೋ ಅಂತ ಟೈಮಲ್ಲಿ ನಾವು ಕೈ ಜೋಡಿಸ್ಬೇಕು, ಇದು ನಮ್ಮ ಕರ್ತವ್ಯ ಹಾಗೂ ಒಂದು ನಮ್ಮ ಕೈಲಿ ಆದಂತ ಇದು. ಅವಾಗ ನಾನು ಏನ್ ಮಾಡಿದೆ, ಶ್ರೇಯಸ್ ಮೀಡಿಯಾ ಅಂತೇಳಿ ದೊಡ್ಡ ಈವೆಂಟ್ ಕಂಪನಿ, ಇದು ಇನ್ ಹೈದರಾಬಾದ್ 1800 ಈವೆಂಟ್ಸ್ ಮಾಡಿದ್ದಾರೆ ಅವರು ಇಲ್ಲಿವರೆಗೂ. ಎಲ್ಲ ಚಿರಂಜೀವಿಯಿಂದ ಹಿಡಿದು ರಾಜಮೌಳಿ ಅವರಿಂದ ಹಿಡಿದು ಎಲ್ಲ ಈವೆಂಟ್ಸ್ ಅವರೇ ಮಾಡೋದು. ಅವರು ಇಲ್ಲಿ ಬೆಂಗಳೂರಲ್ಲಿ ನನ್ನ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಲಾಂಚ್ ಆಗಬೇಕು ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಆಯ್ತು ಮಾಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಬಟ್ ಫಸ್ಟ್ ಈವೆಂಟ್ ಇದೇ ಮಾಡೋಣ ಅನ್ಕೊಂಡ್ವಿ. ಅದು ಅನ್ಫಾರ್ಚುನೇಟ್ಲಿ ಪೊಗರು ಫಸ್ಟ್ ಈವೆಂಟ್ ಆಗೋಯ್ತು ನಾಳೆ. ಅದರಿಂದ ಸೆಕೆಂಡ್ ನಾವು ಈ ಅವಾರ್ಡ್ ಈವೆಂಟ್ ಮಾಡೋಣ ಅಂತೆಲ್ಲ ಪ್ಲಾನ್ ಮಾಡಿದ್ವಿ. ಬಟ್ ಆಲ್ರೆಡಿ ನಮ್ಮ ಶ್ಯಾಮ್ ಸರ್ ಆಲ್ರೆಡಿ ಮತ್ತೆ ಎಲ್ಲ ಟೀಮ್ ಸೇರ್ಕೊಂಡು ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಹೇಳಿದೆ, ನಿಮ್ಗೆ ಏನ್ ಬೇಕೋ ಜೊತೆಗೆ ನೀವು ರೆಡಿ ಮಾಡ್ಕೊಂಡಿದ್ರೆ ಜೊತೆಗೆ ಏನ್ ಕೈ ಜೋಡಿಸ್ಬೇಕು ನಾವು ಹೇಳಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡಿದ್ವಿ. ಮೈ ಮೂವಿ ಬಜಾರ್ ಮತ್ತೆ ಶ್ರೇಯಸ್ ಮೀಡಿಯಾ ಎರಡು ಕಂಬೈನ್ ಆಗಿ ಕೆಲಸ ಮಾಡ್ತಾ ಇದೆ ಕರ್ನಾಟಕದಲ್ಲಿ. ಅಂದ್ರೆ ಬರೀ ಇದು ಮಾತ್ರ ಅಲ್ಲ, ಎಲ್ಲಾ ಸಿನಿಮಾಗಳಿಗೂ ಒಂದು ಪ್ರಚಾರ, ಒಂದು ಪ್ರಮೋಷನ್ ಹೆಂಗೆ ಇದು ಮಾಡ್ತೀವೋ ಅದೇ ತರ ಒಂದು ಆಡಿಯೋ ಫಂಕ್ಷನ್ಸ್ ಆಗ್ಬೋದು, ಒಂದು ಈವೆಂಟ್ಸ್ ಆಗ್ಬೋದು, ಒಂದು ರಿಲೀಸ್ ಇದಾಗ್ಬೋದು, ಇವನ್ನೆಲ್ಲ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ನಮ್ಮ ಕನ್ನಡ ಸಿನಿಮಾಗಳನ್ನು ಭಾರತೀಯ ಚಿತ್ರರಂಗ ತಿರುಗಿ ನೋಡ್ಬೇಕು ಅನ್ನೋ ಕಾನ್ಸೆಪ್ಟ್ಗೋಸ್ಕರ ಆ ಶ್ರೇಯಸ್ ಮೀಡಿಯಾ ಜೊತೆ ನಾನು ಟೈಅಪ್ ಆಗಿ ಅವ್ರಿಗೆ ಇಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಫಂಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕ್ರಿಟಿಕ್ ಅವಾರ್ಡ್ಸ್ ಈ ಸತಿ ತುಂಬಾ ಚೆನ್ನಾಗಿ ಮಾಡೋಣ, ಒಂದು ಒಳ್ಳೆ ಇದ್ರಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಶ್ಯಾಮ್ ಸರ್ ಜೊತೆ ಕೈ ಜೋಡಿಸಿ, ಪ್ಲಸ್ ಇಡೀ ನಮ್ಮ ಪತ್ರಕರ್ತರು ಎಲ್ಲರ ಜೊತೆ ಅಂದ್ರೆ ಟೀಮ್ ಎಲ್ಲರ ಜೊತೆನೂ ಕೈ ಜೋಡಿಸಿ ಈ ಸತಿ ನಾವು ನಿಂತಿದ್ದೀವಿ ತುಂಬಾ ಚೆನ್ನಾಗಿ. ಇದೇ ಭಾನುವಾರ 21ನೇ ತಾರೀಕು ಸಂಜೆ 6 ಗಂಟೆಗೆ ಲೊಕೇಶನ್ ಮಾತ್ರ ನಾಳೆ ಕನ್ಫರ್ಮ್ ಮಾಡ್ತೀವಿ. ಅದೊಂದು ಚಿಕ್ಕ ಇದರಲ್ಲಿ ನಡೀತಾ ಇದೆ, ಮೀಟಿಂಗ್ ಮಾಡಬೇಕು. ಅದಕ್ಕೆ ಅದು ಮಾಡ್ಬಿಟ್ಟು ಒಂದು ಒಳ್ಳೆ ಅವಾರ್ಡ್ ಫಂಕ್ಷನ್ ವೆನ್ಯೂನ್ ಮಾತ್ರ ನಾಳೆ ಅನೌನ್ಸ್ ಮಾಡ್ತೀವಿ. 21st
ಸಂಜೆ 6 ಗಂಟೆಗೆ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ಒಂದು 9:30 10 ಗಂಟೆವರೆಗೂ ಪ್ರೋಗ್ರಾಮ್ ಇರುತ್ತೆ. ಇಷ್ಟು. ಥ್ಯಾಂಕ್ ಯು. ಸೊ ಅವರು ಇವ್ರಿಗೆ ಓಟ್ ಹಾಕಿರೋದ್ರಿಂದ ಈಗ ಸಂಚಾರ್ ವಿಜಯ್ ಅವರು ಈ ಕಾರ್ಯಕ್ರಮ ಕುರಿತು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರಶಸ್ತಿಗಳು ಜನಮನ್ನಣೆ, ಜನಪ್ರಿಯತೆ ತಂದು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಹಣ ತಂದು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ, ಒಂದು ನಾವೇನಾದರೂ ಸಾಧಿಸ್ತೀವಿ ಅನ್ನೋ ನಂಬಿಕೆಯನ್ನು ಖಂಡಿತ ಈ ಪ್ರಶಸ್ತಿಗಳು ತಂದು ಕೊಡುತ್ತೆ. ಪ್ರಶಸ್ತಿ ಅಂದ ತಕ್ಷಣ ನನಗೆ ಬಹಳ ಹತ್ತಿರವಾಗುತ್ತೆ. ಯಾಕೆಂದರೆ ನಾನು ಸಿನಿಮಾ ಜಗತ್ತಿಗೆ, ಚಿತ್ರರಂಗಕ್ಕೆ ನಾನು ಗುರುತಿಸ್ಕೊಂಡಿದ್ದು ಪ್ರಶಸ್ತಿ ಮೂಲಕನೇ. ನನಗೆ ನಾನು ಅವನಲ್ಲ ಅವಳು ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿರ್ಬೋದು, ರಾಜ್ಯ ಪ್ರಶಸ್ತಿ ಬಂದಿರ್ಬೋದು, ಅಥವಾ ಬೇರೆ ಇನ್ಯಾವ ಪ್ರಶಸ್ತಿಗಳು ಬಂದಿದ್ರೂ ಕೂಡ ನಾನು ಚಿತ್ರರಂಗದಲ್ಲಿ ನನ್ನನ್ನು ಗುರುತಿಸ್ಕೊಳ್ಬಲ್ಲೆ, ನಾನು ಏನಾದರೂ ಒಂದು ಸಾಧನೆ ಮಾಡ್ತೀನಿ ಅನ್ನೋ ನಂಬಿಕೆ, ಭರವಸೆ ನನಗೆ ಮೂಡಿಸಿದ್ದು ಚಿತ್ರಸಂತೆ ಅನ್ನೋ ಒಂದು ಅವಾರ್ಡ್ ಫಂಕ್ಷನ್ ಆಯಿತು. ಅದು ದೊಡ್ಡ ಮಟ್ಟದ್ದು ಚಿಕ್ಕ ಮಟ್ಟದ್ದು ಅದೆಲ್ಲ ಸೆಕೆಂಡ್ರಿ. ಆದರೆ ಆ ಗುರುತಿಸ್ಕೊಳ್ಳೋದಿದೆಯಲ್ಲ, ಗುರುತಿಸೋದಿದೆಯಲ್ಲ, ಅದು ನಿಜವಾದ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಮನ್ನಣೆ ಕೊಟ್ಟು ಅವರನ್ನು ಗೌರವಿಸಿದರೆ ಖಂಡಿತ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿಯಾಗಿ ಮತ್ತಷ್ಟು ಹೊಸ ಆವಿಷ್ಕಾರಗಳನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಈ ಪ್ರಶಸ್ತಿಗಳು ನನ್ನ ಜೀವನದಲ್ಲಿ. ಕೆಲವರಿಗೆ ಪ್ರಶಸ್ತಿಗಳು ನಂಬಿಕೆ ಇಲ್ಲದೆ ಇರಬಹುದು, ಆದರೆ ನನ್ನನ್ನು ನಾನು ಗುರುತಿಸ್ಕೊಳ್ಳೋದಕ್ಕೆ, ನನ್ನನ್ನು ನಾನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳೋಕ್ಕೆ ಕಾರಣವಾಗಿದ್ದು ಪ್ರಶಸ್ತಿ. ಇಲ್ಲಿ ವಿಶೇಷವಾಗಿ ನನಗೆ ವಿಶೇಷ ಅನಿಸಿದ್ದು ಏನಂತಂದರೆ, ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ ಅಂತ ಹೇಳಿ ನಮಗೆಲ್ಲ ಗೊತ್ತೇ ಇದೆ. ವಿಮರ್ಶಕರು ನೀವೆಲ್ಲರೂ ಒಂದು ಚಿತ್ರದ ಬಗ್ಗೆ, ಒಬ್ಬ ನಟನ ಬಗ್ಗೆ, ಒಬ್ಬ ನಿರ್ದೇಶಕನ ಬಗ್ಗೆ ಅಥವಾ ಒಬ್ಬ ತಂತ್ರಜ್ಞನ ಬಗ್ಗೆ ಯಾವುದೇ ಒಂದು ಇದನ್ನು ಅಳುಕು ಇಲ್ಲದೆ ನೇರವಾಗಿ ಸಾರಾಸಗಟಾಗಿ ಅವರನ್ನು ತಿರಸ್ಕಾರ ಮಾಡೋದು, ಅಥವಾ ನಿಜವಾದ ಪ್ರತಿಭೆ ಇದ್ರೆ ಅವರನ್ನು ಹೊಗಳಿ ಅವರನ್ನ ಪ್ರತಿಭೆಯನ್ನು ಅನಾವರಣ ಮಾಡುವಂಥ ಬರವಣಿಗೆಯಲ್ಲಿ ನಿಮ್ಮಲ್ಲಿ ಇರುತ್ತೆ, ಅಥವಾ ನೀವು ಆ ಮಾತುಗಳನ್ನು ಆಡ್ತೀರಿ. ಇಂಥ ವಿಮರ್ಶಕರು ಒಂದು ಪ್ರಶಸ್ತಿ ಕೊಡ್ತಾರೆ ಅಂದರೆ ಅದಕ್ಕೆ ನಿಜವಾದಂತಹ ಒಂದು ಗೌರವ, ಮನ್ನಣೆ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಯಾಕಂದ್ರೆ ಯಾವುದೇ ಇದನ್ನ ಸಾರಾಸಗಟಾಗಿ ಹೇಳಿ ಮುಗಿಸುವಂಥ ವಿಮರ್ಶಕರ, ಅವರಿಂದ ನಾವು ಪ್ರತಿಭೆ ಉಳ್ಳಂಥ ನಟರು, ನಿರ್ದೇಶಕರು ಪ್ರಶಸ್ತಿ ಪಡಿತಾರೆ ಅನ್ನೋತಕ್ಕಂಥದ್ದು ನನಗೆ ಇಲ್ಲಿ ವಿಶೇಷ ಅನ್ನಿಸ್ತು. ಹಾಗಾಗಿ ಈಗೇನಾಗುತ್ತೆ ಅಂದರೆ, ಕೆಲವು ಕಡೆ ಯಾವುದೇ ಒಂದು ಸಿನಿಮಾ ನಾವೇ ಮಾಡಿರಲಿ, ನಮ್ಮ ಸುತ್ತಮುತ್ತಲಿನವರು ಅಥವಾ ನಮ್ಮನ್ನು ಒಳ್ಳೆಯದನ್ನು ಬಯಸೋರು, ನಮ್ಮ ವೆಲ್ ವಿಷರ್ಸ್ ಏನು ಮಾಡ್ತಾರೆ, ನೀನು ತುಂಬ ಚೆನ್ನಾಗಿ ನಟಿಸಿದ್ಯಾ, ನೀನು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ಯಾ, ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಆದರೆ ವಿಮರ್ಶಕರು ಹಾಗಲ್ಲ, ನಿಜವಾಗಿಯೂ ಸಿನಿಮಾ ಚೆನ್ನಾಗಿದೆಯಾ, ನಿಜವಾಗ್ಲೂ ಇವನು ಕರೆಕ್ಟಾಗಿ ಮಾಡಿದ್ದಾನ, ನಿಜವಾಗ್ಲೂ ಇವ್ರ ಕೆಲಸ ಇದಕ್ಕೆ ಮನ್ನಣೆ ಸಿಗುತ್ತಾ ಅನ್ನೋದನ್ನ ವಿಮರ್ಶೆಯಲ್ಲಿ ಹೇಳುವಂಥ ನಿಮ್ಮ ಈ ಒಂದು ಪ್ರಯತ್ನ ಇದೆಯಲ್ಲ, ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಅನ್ನುವಂಥದ್ದು ಯಾವ ಇದು ಇಲ್ಲದೆ ಪಾರದರ್ಶಕವಾಗಿ ಸಿಗಬೇಕಾದಂಥ ಮನ್ನಣೆ ಕೆಲಸ ಮಾಡಿದವ್ರಿಗೆ ಈ ಪ್ರಶಸ್ತಿಗಳು ಸಿಗುತ್ತೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಇದರಿಂದ ಈಗಾಗಲೇ 2 ವರ್ಷಗಳ ಹಿಂದೆ ಮೊದಲನೇ ಆರಂಭವಾದಂಥ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ ಫಂಕ್ಷನ್ದ ಬಹಳಷ್ಟು ಜನಕ್ಕೆ ವೇದಿಕೆ ಸಿಕ್ಕಿದೆ. ಅವರೆಲ್ಲರೂ ಕೂಡ ಇವತ್ತು ಬಹಳಷ್ಟು ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ವರ್ಷ ಮತ್ತಷ್ಟು ಪ್ರತಿಭೆಗಳಿಗೆ ಪ್ರಶಸ್ತಿ ಪಡೆಯುವಂಥ ಅವಕಾಶ ಸಿಕ್ಕಿದೆ. ಹಾಗಾಗಿ ಈ ವರ್ಷ ಇನ್ನಷ್ಟು ಜೋರಾಗಿ ಈ ಒಂದು ಕಾರ್ಯಕ್ರಮ ಆಗಲಿ, ಜೊತೆಯಲ್ಲಿ ಹೊಸ ಹೊಸ ಪ್ರತಿಭೆಗಳನ್ನು ಕೂಡ ಹುಡುಕಿ ಅಂಥವರಿಗೆ ಪ್ರಶಸ್ತಿಯನ್ನು, ಮನ್ನಣೆಯನ್ನು, ಗೌರವವನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ, ಆಗಲಿ ಅಂತ ನಾನು ಆಶಿಸ್ತಾ, ಈ ಒಂದು ಅಭೂತಪೂರ್ವವಾದಂಥ ಗೌರವ ಸೂಚಿಕವಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದಾಗ್ತಾ ಇರೋದ್ರಿಂದ ನನಗೂ ಕೂಡ ಇಲ್ಲಿ ಕರೆಸಿ ಈ ಒಂದು ಅನಾವರಣ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಇಡೀ ಪತ್ರಿಕಾ ಬಳಗಕ್ಕೆ ಮತ್ತು ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಫಂಕ್ಷನ್ಗೆ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಧನ್ಯವಾದಗಳು ವಿಜಯ್ ಸರ್. ಮಾನ್ವಿತಾ ಬರ್ಲಿ. ಎಲ್ಲ ಪ್ರಾಮಾಣಿಕ ಪತ್ರಕರ್ತರಿಗೆ ನಮಸ್ಕಾರ. ನಾನು ಯಾಕೆ ಪ್ರಾಮಾಣಿಕ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಪೆನ್ ಇಸ್ ಮೈಟಿಯರ್ ದನ್ ಸ್ವರ್ಡ್ ಅಂತ ಹೇಳ್ತಾರೆ. ಸೊ ನಿಮ್ಮ ಪೆನ್ಗಿರುವಂಥ ಪವರ್ ಅದು ಯಾವ ಕತ್ತಿಗೂ ಇಲ್ಲ, ಅದೊಂದು ವಿಚಾರ. ಇನ್ನೊಂದು ಪ್ರಾಮಾಣಿಕ ಅಂತಾನೆ ಯಾಕೆ ಬಳಸ್ತೀನಿ ಅಂತ ಹೇಳಿದ್ರೆ, ಈಗ ನ್ಯೂ ಮೀಡಿಯಾ ಟೆಕ್ನಾಲಜಿ ಯಾವ ಥರ ಇದೆ ಅಂತ ಹೇಳಿದ್ರೆ, ಎಲ್ಲರ ಹತ್ರನೂ ಫೋನ್ ಇದೆ, ಎಲ್ಲರೂ ಕೂಡ ಸಿಟಿಸನ್ ಜರ್ನಲಿಸ್ಟ್ ಅನ್ನೋ ಒಂದು
ಪದವಿ ತಗೊಂಡ್ಬಿಟ್ಟು ಎಲ್ಲರೂ ಕೂಡ ರಿಪೋರ್ಟಿಂಗ್ ಮಾಡಕ್ ಶುರು ಮಾಡಿದ್ದಾರೆ. ಎಲ್ಲಿ ಹೋದ್ರು ಜರ್ನಲಿಸ್ಟ್ ಅಂತ ದೇ ಕ್ಲೇಮ್ ದೆಮ್ಸೆಲ್ಫ್ ಆಸ್ ಜರ್ನಲಿಸ್ಟ್. ಎಲ್ಲರೂ ರಿವ್ಯೂ ಬರೆಯಕ್ಕೆ ಶುರು ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾ ಎಸ್ಪೆಷಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಕೂಡ ರಿವ್ಯೂ ಬರೀತಾ ಇದ್ದಾರೆ. ಸೊ ಬೇರೆ ರಿವ್ಯೂಯರ್ಸ್ಗೂ ನಿಮ್ಗಿರುವಂತ ವ್ಯತ್ಯಾಸ ಏನಂತ ಹೇಳಿದ್ರೆ ನಿಮ್ಮ ಆನೆಸ್ಟಿ ನಮಗೆ ತುಂಬಾ ಹತ್ರವಾಗುತ್ತೆ. ಯಾಕಂದ್ರೆ ಒಂದು ಸಿನಿಮಾ ಮಾಡಾದ್ಮೇಲೆ ನಾವೆಲ್ಲ ಆರ್ಟಿಸ್ಟ್ ಆಗಲಿ ಫಿಲ್ಮ್ ಮೇಕರ್ಸ್ ಆಗಲಿ ಪ್ರತಿದಿನ ಒಂದು ನ್ಯೂಸ್ ಪೇಪರ್ ಆಗಲಿ ಅಥವಾ ನೀವು ಮಾಡೋ ಟ್ವೀಟ್ಸ್ಗೋಸ್ಕರ ಕಾಯ್ತಾ ಇರ್ತೀವಿ. ಈಗ ಎಸ್ಪೆಷಲಿ ಟ್ವೀಟ್ಸ್ ಯಾಕಂತ ಹೇಳಿದ್ರೆ ಫಸ್ಟ್ ಹಾಫ್ ಇಂಟರ್ವಲ್ ಆದ್ಮೇಲೆ ಶ್ಯಾಮ್ ಪ್ರಸಾದ್ ಅವ್ರು ಎಷ್ಟು ಸ್ಟಾರ್ಸ್ ಕೊಟ್ಟಿದ್ದಾರೆ, ಶಶಿ ಪ್ರಸಾದ್ ಅವ್ರು ಎಷ್ಟು ಸ್ಟಾರ್ಸ್ ಕೊಟ್ಟಿದ್ದಾರೆ ಅನ್ನೋದು ನೋಡ್ಕೊಂಡು ಕೂತಿರ್ತೀವಿ. ಸೊ ಅದ್ರ ಮೇಲೆ ಆಲ್ಮೋಸ್ಟ್ ಒಂದು ಜಡ್ಜ್ಮೆಂಟ್ ನಮ್ಗೊಂದು ಸಿಗುತ್ತೆ. ಸಿನಿಮಾ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಒಂದು ಆಕ್ಟರ್ಸ್ ಆಗಿ ಅಥವಾ ಒಂದು ಫಿಲ್ಮ್ ಮೇಕರ್ ಆಗಿ ನಮ್ಮ ಸಿನಿಮಾದ ಬಗ್ಗೆ ನಮ್ಮ ಮನಸ್ಸಲ್ಲಿ ಒಂದು ಜಡ್ಜ್ಮೆಂಟ್ ಇರುತ್ತೆ. ಆದ್ರೆ ನಿಮ್ಮ ಪರ್ಸ್ಪೆಕ್ಟಿವ್ ತಿಳ್ಕೊಳ್ಳುವಂತ ಕುತೂಹಲ ಜಾಸ್ತಿ ನಮಗೆ, ಜರ್ನಲಿಸ್ಟ್ ಅವರ ಪರ್ಸ್ಪೆಕ್ಟಿವ್ಸ್ ಹೇಗಿರುತ್ತೆ ಅಂತ. ಸೊ ಸರ್ ಹೇಳ್ತಾ ಇದ್ರು ಸಂಚಾರಿ ವಿಜಯ್ ಸರ್, ಕ್ರಿಟಿಕ್ಸ್ ಅವರು ಏನೇ ಬರೆದ್ರು ತುಂಬಾ ಆನೆಸ್ಟ್ ಆಗಿ ನಿಜ ತುಂಬಾ ಇಟ್ಸ್ ಟ್ರೂತ್ಫುಲ್ ಅಂತ. ಸಿ ಐ ಡೋಂಟ್ ಬಿಲೀವ್ ಇನ್ ಟ್ರೂತ್, ಐ ಡೋಂಟ್ ಬಿಲೀವ್ ಇನ್ ಲೈಸ್. ನನಗೆ ನಿಜ ಸುಳ್ಳು ಆ ಕಾನ್ಸೆಪ್ಟ್ ಮೇಲೆ ನಂಬಿಕೆ ಇಲ್ಲ. ಬಟ್ ನಿಮ್ಮ ಪರ್ಸ್ಪೆಕ್ಟಿವ್ ಮೇಲೆ ನನಗೆ 100% ನಂಬಿಕೆ ಇದೆ. ನೀವೇನೋ ಒಂದು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದು ನಾವು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾ ಇದ್ದೀರಾ ಅನ್ನೋವಂಥದ್ದು. ಆ್ಯಂಡ್ ನೀವು ಸಿನಿಮಾ ರಿವ್ಯೂಸ್ ಕೊಡಬೇಕಾದ್ರೆ 1.5-2 ಸ್ಟಾರ್ಸ್ ದಾಟಲ್ಲ. ಆದ್ರೆ ಇವರೇ ಎಲ್ಲರೂ ಸೇರಿ ನಮಗೆ ಪ್ರಶಸ್ತಿ ಕೊಡ್ತಾ ಇದ್ದಾರಲ್ವಾ ಅನ್ನೋದು ಒಂದು ಖುಷಿ ನಮಗೆ. ಸೊ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬೇರೆ ಏನೂ ಇಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆ ಅವಾರ್ಡ್ ಸಿಗೋ ಮುಂಚೆ ನೀವು ಕೊಡೋ ಸ್ಟಾರ್ಸ್ಗಳಿದೆಯಲ್ಲ, ಎಲ್ಲ ರೀಡರ್ಸ್ ಎಸ್ಪೆಷಲಿ ಅದೊಂದು ಸಿನಿಮಾ ಹೋಗೋ ಮುಂಚೆ ನೀವು ಕೊಡುವಂತಹ ಒಂದು ಸ್ಟಾರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಹೋಗ್ಬಿಟ್ಟು ಸಿನಿಮಾ ನೋಡ್ತಾರೆ. ನಾನು ತುಂಬಾ ಜನರು ನೋಡಿದ್ದೀನಿ ಆ ಥರ. ಕೆಲವರು ವರ್ಡ್ ಆಫ್ ಮೌತ್ ಇಂದ ಸ್ಪ್ರೆಡ್ ಆಗಿರುವಂಥ ಸಿನಿಮಾಗಳು ನೋಡ್ತಾರೆ. ಸೊ ಕ್ರಿಟಿಕ್ಸ್ ರಿವ್ಯೂ ಅಥವಾ ನೀವು ಕೊಡುವಂಥ ಅವಾರ್ಡ್ ಅಷ್ಟೇ ಮುಖ್ಯ ಆಗುತ್ತೆ ನಮ್ಗೆಲ್ರಿಗೂ ಕೂಡ. ಜೊತೆಗೆ ನಾನು ಅವಾರ್ಡ್ ಇದು ಅನ್ವೀಲ್ ಮಾಡ್ಬೇಕಾದ್ರೆ ಐ ಸಾ ಎಲ್ಲ ಅವಾರ್ಡ್ಸ್ ಅಲ್ಲಿ ಒಂದು ಕಾಮನ್ ಏನಂತ ಹೇಳಿದ್ರೆ ದೇರ್ ಇಸ್ ಅ ಲೇಡಿ ಹೂ ವಿಲ್ ಬಿ ಲಿಫ್ಟಿಂಗ್ ಅಪ್ ದ ಅವಾರ್ಡ್ ಲೈಕ್ ದಿಸ್. ಅಂಡ್ ಅಟ್ ಲೀಸ್ಟ್ ಐ ಆಮ್ ಹ್ಯಾಪಿ ದಟ್ ಒಂದು ಮೇಲ್ ಚಾವನಿಸ್ಟಿಕ್ ಸೊಸೈಟಿ ಅಥವಾ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಲೇಡೀಸ್ಗೆ ಅಟ್ ಲೀಸ್ಟ್ ಅವಾರ್ಡ್ಸ್ ಎಲ್ಲರೂ ಇಂಪಾರ್ಟೆನ್ಸ್ ಕೊಡ್ತಿರಲ್ವಾ ಅಂತ. ಸೊ ಇಟ್ಸ್ ಕ್ಯೂರೇಟೆಡ್ ರಿಯಲಿ ವೆಲ್. ಇಸ್ ಇಟ್ ಅ ವುಮನ್? ಇಟ್ಸ್ ಅ ಲೇಡಿ. Sorry. Then my judgment is wrong again. ಯಾರು ಹಿಡ್ಕೊಂಡಿರೋದು? It's a pen? Oh, then I think I was right with the... It can be interpreted in any way, I guess. It's a glamorous Pen, okay. Then I think I was right with the saying pen is mightier than the sword ಅಂತ ಹೇಳದ್ನಲ್ಲ. I think it's perfect. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಇನ್ವೈಟ್ ಮಾಡಿದ್ದಕ್ಕೆ. 2020 ನಮ್ಗೆ ಎಲ್ರೂ ಕೂಡ ಒಂಥರ ಹೇವಾಯರ್ ಲೈಫಲ್ಲಿ ಎಲ್ಲರೂ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ವಿ. ಒಂಥರ ಲರ್ನಿಂಗ್ ಲೆಸನ್ ಆಗಿತ್ತು ನಮ್ಗೆಲ್ರಿಗೂ ಕೂಡ. ನಮ್ಮನ್ನು ನಾವು ಇಂಪ್ರೂವ್ ಮಾಡೋಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆ ದೇವರೇ ನಮಗೆ ಕೊಟ್ಟರು ಅಂತ ಹೇಳ್ಬೋದು. ಸೊ ನಾವೆಲ್ಲರೂ ನಾವು ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ನೀವು ಜರ್ನಲಿಸ್ಟ್ ಆಗಿರ್ಬೋದು, ಬಟ್ ನಮ್ಮೆಲ್ರಿಗೂ ಕೂಡ ಒಂದು ಪರ್ಸನಲ್ ಲೈಫ್ ಅಂತ ಇರುತ್ತೆ, ಒಂದು ಪ್ರೊಫೆಷನಲ್ ಲೈಫ್ ಅಂತ ಇರುತ್ತೆ. ಸೊ ಅದನ್ನ ಯಾವ ಥರ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಕಲಿಸಿರುವಂಥದ್ದು ನಮಗೆ 2020 ಅಂತ ಹೇಳ್ಬೋದು. ಜೊತೆಗೆ ಸಿನಿಮಾನ ನಾವೆಲ್ಲರೂ ಮಿಸ್ ಮಾಡ್ಕೊಂಡಿದ್ದೀವಿ, ಥಿಯೇಟರ್ಸ್ ಅಲ್ಲಿ ನೋಡುವಂಥದ್ದು. OTTಗೆ ಅಡಿಕ್ಟ್ ಆಗಿ ಹೋಗಿದ್ದೀವಿ ಅಂತ ಅನ್ಕೊಂತೀನಿ. ಬಟ್ ನಾವೆಲ್ಲ ಸಿನಿಮಾ ಥಿಯೇಟರ್ಸ್ನೇ ನಂಬ್ಕೊಂಡು ಬದುಕಿರೋರು. ಸೊ ಮತ್ತೆ ಸಿನಿಮಾಗಳು ಥಿಯೇಟರ್ಸ್ ಅಲ್ಲೇ ರಿಲೀಸ್ ಆಗ್ಬೇಕು. ಯಾಕಂತ ಹೇಳಿದ್ರೆ ಸಿನಿಮಾ ಥಿಯೇಟರ್ ಅಲ್ಲಿರೋ ಆ ಫೀಲ್ ಬೇರೆ, ಅದು ಮಜಾ ಬೇರೆ. ಅದು ಒಬ್ರು ಥಿಯೇಟರ್ ಒಳಗೆ ನಮಗೆ ಟಾರ್ಚ್ ಹಾಕ್ಬಿಟ್ಟು ಒಬ್ರು ಕೂರ್ಸೋರಿಂದ ಹಿಡಿದು ಅಲ್ಲಿ ಟಿಕೆಟ್ ಹರಿತಾರಲ್ಲ, ಜೊತೆಗೆ ಒಬ್ರು ಪಾಪ್ಕಾರ್ನ್ ಬಂದು ಸರ್ವ್ ಮಾಡೋರು, ಆ ಒಂದು ಫೀಲ್, ಆ ಆಂಬಿಯನ್ಸ್, ಒಂದು ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ನೋಡುವಂಥ ಒಂದು ಮಜಾ, ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇರೆ. ಸೊ ಮತ್ತೆ ಈಗ 100% ಆಕ್ಯುಪೆನ್ಸಿ ಅಂತ ಏನು ಅನೌನ್ಸ್ ಮಾಡಿದ್ದಾರೆ, ಐ ಆಮ್ ರಿಯಲಿ ಹ್ಯಾಪಿ ಅಬೌಟ್ ಇಟ್. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಹೆಲ್ತ್ ಬಗ್ಗೆ ಕೂಡ ಆದಷ್ಟು ಕೇರ್ ತಗೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಹೇಳ್ತಾ ಇದೀವಿ ಇಲ್ಲಿ. ಐ ಡೋಂಟ್ ಥಿಂಕ್ ನನ್ ಆಫ್ ಅಸ್ ಆರ್ ಫಾಲೋವಿಂಗ್ ಇಟ್. ಎಲ್ಲರೂ ಮರ್ತೆ ಹೋಗ್ಬಿಟ್ಟಿದೀವಿ ಆ ವೈರಸ್ ಇದೆ ಅಂತಾನೆ, ಆ ಎಕ್ಸಿಸ್ಟೆನ್ಸೇ ಎಲ್ರಿಗೂ ಮರ್ತು ಹೋಗ್ಬಿಟ್ಟಿದೆ. ಅದ್ರೆಲ್ಲರ ಮಧ್ಯದಲ್ಲಿ ಮತ್ತೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಮ್ಗೆಲ್ರಿಗೂ ಕೂಡ ನೋಡುವಂಥ ಅವಕಾಶ ಮತ್ತೆ ಸಿಗಲಿ, ಪ್ರೊಡ್ಯೂಸರ್ಸ್ ಅವ್ರು ಎಲ್ಲರೂ ಕೂಡ ಚೆನ್ನಾಗಿ ದುಡ್ಡು ಮಾಡಲಿ ಅನ್ನೋದೊಂದು ಅಷ್ಟೇ. ಥ್ಯಾಂಕ್ ಯು. ನಾನು ಮೈಕ್ ಇದ್ರೆ ಮಾತಾಡ್ತಾ ಇರ್ತೀನಿ ಆಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಸುಮಾರು ಒಂದು ನಮ್ಮ ಪತ್ರಕರ್ತ ಈ ಅವಾರ್ಡ್ ಟೀಮಲ್ಲಿ ಸುಮಾರು 60ಕ್ಕೂ ಹೆಚ್ಚು